ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ದೀಪೋತ್ಸವ ಹೆಸರಿನಲ್ಲಿ ಈ ಬಾರಿ ಕೆಆರ್ಎಸ್ ಪಕ್ಷ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿಯನ್ನ ಒಂದು ಸಮಾವೇಶವಾಗಿ ಬಹಳ ಅದ್ದೂರಿಯಾಗಿ ಬಳ್ಳಾರಿಯ ರಾಘವ ಕಲಾಮಂದಿರದಲ್ಲಿ ಏರ್ಪಾಡು ಮಾಡಿರುವಂಥದ್ದು. ಕೆಆರ್ಎಸ್ ಪಕ್ಷ ಮೊದಲೇ ಬಾರಿಗೆ ಈ ಒಂದು ಸಮಾವೇಶವನ್ನ ಏರ್ಪಡಿಸಿರುವಂಥದ್ದು. ಇಲ್ಲಿವರೆಗೆ ಕೆಆರ್ಎಸ್ ಪಕ್ಷದಲ್ಲಿ ಎಸ್ಸಿ ಮತ್ತು ಎಸ್ಟಿಯ ಜನಗಳು ಒಂದಷ್ಟು ಕಡಿಮೆಯಾಗಿ ಸೇರ್ತಾ ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಇದು ಸಮಾವೇಶದ ರೂಪದಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ನಮ್ಮ ಪಕ್ಷ ಈ ನಾಡಿನಲ್ಲಿ ಒಂದು ಸ್ವಚ್ಛ, ಒಂದು ಪ್ರಾಮಾಣಿಕ ಜನಪರ ರಾಜಕಾರಣವನ್ನ ಏನು ಕೊಡ್ತಾ ಇದೆ ಅದನ್ನ ಗಂಭೀರವಾಗಿ ಪರಿಗಣಿಸಿದೆ ಅಂತ ವಿಶ್ವಾಸವನ್ನ ಹೊಂದಿದಂತ ಜನಗಳು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದ್ರಿಂದ ಎಸ್ಸಿ ಎಸ್ಟಿ ಘಟಕ ಇವತ್ತು ಸಂಪುಷ್ಟವಾಗಿ ತಯಾರಾಗಿರುವಂಥದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ಏಪ್ರಿಲ್ 14ರಂದು ದೀಪೋತ್ಸವ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರುವಂಥದ್ದು. ಈ ಒಂದು ಸಮಾವೇಶಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು, ರಾಜ್ಯ ಉಪಾಧ್ಯಕ್ಷರು ಹಾಗೂ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಕೂಡ ಆಗಿರುವಂತ ರಘು ಜಾಡಿಗೇರಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೀಪಕ್ ಸಿಎನ್ ಅವರು, ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆಶಾ ಬೀರೇಶ್ ಅವರು, ಜೋಗನಹಳ್ಳಿ ಗುರುಮೂರ್ತಿ ಅವರು, ರೈತ ಘಟಕದ ರಾಜ್ಯಾಧ್ಯಕ್ಷರು ಸೇರಿದಂತೆ ಹಲವಾರು ನಾಯಕರುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬರ್ತಾರೆ. ಇದೊಂದು ಎಸ್ಸಿ ಎಸ್ಟಿಗಳ ಸೇರಿಕೊಂಡಂತ ಏನು ಪ್ರದೇಶ ಬಳ್ಳಾರಿ ಅನ್ನುವಂಥದ್ದು. ಮೀಸಲಾತಿ ಕ್ಷೇತ್ರಗಳು ಹೆಚ್ಚು ಇರುವಂತಹ ಕ್ಷೇತ್ರಗಳು ಆದ್ರೂ ಕೂಡ ನಮ್ಮ ಎಸ್ಸಿ ಮತ್ತು ಎಸ್ಟಿಯ ಜನಪ್ರತಿನಿಧಿಗಳು ಆಯ್ಕೆ ಆಗಿದ್ದಾಗ್ಯೂ ಕೂಡ ಜನಪ್ರತಿನಿಧಿಗಳು ಮಾತ್ರ ಬಹಳ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆದ್ರೆ ಹೊರತಾಗಿ ನಮ್ಮ ಜನ ಇವತ್ತಿಗೂ ಕೂಡ ಹಾಗೆ ಉಳಿದಿದ್ದಾರೆ. ಇದನ್ನ ಹೋಗಲಾಡಿಸ್ಬೇಕನ್ನುವಂತ ಕಾರಣಕ್ಕೋಸ್ಕರ ಬಳ್ಳಾರಿಯಲ್ಲಿ ಈ ಒಂದು ಸಮಾವೇಶವನ್ನ ಏರ್ಪಾಡು ಮಾಡಿರುವಂಥದ್ದು. ದಯವಿಟ್ಟು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು, ಯಶಸ್ವಿಗೊಳಿಸಬೇಕಂತದ್ದು ನಾನು ಕೈ ಮುಗಿದು ಬೇಡಿಕೊಳ್ತೀನಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.